ನಿಮ್ಮ ಮೈಂಡ್ ಏನಾದರೂ ತುಂಬ ವೀಕ್ ಆಗ್ತಿದ್ರೆ ನಿಮ್ಮಲ್ಲಿ ಸೊ ಈ ಸಿಂಪ್ಟಮ್ಸ್ ಕಾಣ್ತಿರುತ್ತೆ ಆಕ್ಚುಲಿ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ನಡೆಯುತ್ತೆ, ಎಷ್ಟೋ ಫ್ರೆಂಡ್ಶಿಪ್ ಅಲ್ಲಿ ನಡೀತಾ ಇರುತ್ತೆ, ಹಸ್ಬೆಂಡ್ ಅಂಡ್ ವೈಫ್, ಲವರ್ಸ್, ಅದು ಲೈಫಲ್ಲೂ ನಡೀತಾ ಇರುತ್ತೆ. ಮೈಂಡ್ ವೀಕ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಲಕ್ಷಣ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಕ್ಲಾರಿಟಿ ಸಿಗುತ್ತೆ. ಅರ್ಧ ನೋಡ್ಬಿಟ್ಟು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನೀವು ದೂರೋದು ಬೇಡ. ಅಂಡ್ ನೀವು ಅರ್ಧ ತಿಳ್ಕೊಂಡು ಅದು ಹಾಪ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಓಕೆ, ಫಸ್ಟ್ ಪಾಯಿಂಟ್, ಮೈಂಡ್ ವೀಕ್ ಆಗ್ತಿದ್ರೆ ಯಾರಾದ್ರೂ ಸಣ್ಣ ಮಾತಾಡಿದ್ರು ಕೂಡ ದಿನಪೂರ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಳ್ಳುವಂಥದ್ದು. ಈ ಒಂದು ಸಣ್ಣ ತಪ್ಪು ಅಥವಾ ನೆಗೆಟಿವ್ ಏನೋ ಒಂದು ಸಣ್ಣದಾಗಿ ವಿಚಾರ ಮಾತಾಡ್ತಿದ್ರು ಕೂಡ ಆಲ್ಮೋಸ್ಟ್ ನೀವೇನ್ ಮಾಡ್ತೀರಿ, ಅದ್ರ ಬಗ್ಗೆನೇ ತುಂಬಾ ನೀವು ಯೋಚನೆ ಮಾಡ್ತಾ 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 ಮೈಂಡ್ ಹಾಳು ಮಾಡ್ಕೊಳ್ತೀರಿ. ಅಂದ್ರೆ ಆಲ್ವೇಸ್ ಬಿ ಲೈಕ್ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಕೂತಿರ್ತೀರಿ. ಅದಕ್ಕೆ ಹೇಳ್ತೀವಿ ನಾವೇನು ಅಂತ ಹೇಳಿದ್ರೆ ಮೈಂಡ್ ವೀಕ್ ಅಂತ ಹೇಳ್ತೀವಿ. ಬಿಕಾಸ್ ಪ್ರೆಸೆಂಟ್ ಅನ್ನು ಬಿಡ್ತೀರಿ, ಜಸ್ಟ್ ಯಾವುದೋ ಒಂದು ಆಗಿರೋ ವಿಚಾರನ ಪ್ರೆಸೆಂಟ್ ಸಮಯನ ಹಾಳು ಮಾಡ್ಕೊಂಡು ಸಮಯ ವೇಸ್ಟ್ ಮಾಡ್ತಾ ಇರ್ತೀರಿ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಡೆದಿದ್ದು, ನಡೆಯೋದು ಅಂಡ್ ಫ್ಯೂಚರ್, ಇದ್ರ ಬಗ್ಗೆ ನಿಮ್ಗೆ ತುಂಬಾ ಯೋಚನೆ ಬರ್ತಾ ಇರತ್ತೆ. ಏನ್ ನಡೆದಿದೆಯಲ್ಲ ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀರಿ, ಏನ್ ನಡಿಬೇಕಲ್ಲ ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀರಿ, ಅಂಡ್ ಫ್ಯೂಚರ್ ಬಗ್ಗೆ ಆಕ್ಚುಲಿ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಹೋಗ್ಬೇಕು ನಾವು ಲೈಫಲ್ಲಿ. ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರೆ ಐ ಥಿಂಕ್ ನೀವೆಲ್ಲ ವೀಕ್ ಆಗ್ತಿದ್ದೀರಿ. ನಿಮ್ಗೆ ಗೊತ್ತಿಲ್ಲದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ವೀಕ್ ಆಗ್ತಿದೆ. ಅಂಡ್ ಫ್ಯೂಚರ್ ಬಗ್ಗೆ ಭಯ ಪಡ್ತಾ ಇದೆ, ಅಲ್ಲೂ ಕೂಡ ಅಗೇನ್ ಹೇಳ್ತೀನಿ ಮೈಂಡ್ ವೀಕ್ ಆಗ್ತಾ ಹೋಗ್ತಿದೆ. ಅಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಏನು ಅಂತ ಹೇಳಿದ್ರೆ, ಸಣ್ಣ ಫೇಲ್ಯೂರ್ ಬಂದ್ರು ಕೂಡ ಪ್ರಯತ್ನ ಪಡಲ್ಲ. ಸೊ ಇಲ್ಲಿಗೆ ನನ್ನ ಕೈಲಿ ಆಗಲ್ಲ, ಐ ಕಾಂಟ್ ಡೂ ದಟ್, ಅಂದ್ರೆ ನನ್ನ ಕೈಲಿ ಆಗೋದಿಲ್ಲ, ಇಲ್ಲಿಗೆ ಮುಗೀತು ನನ್ನ ಕೆಲಸ, ಆ ಥರದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ 100% ವೀಕ್ ಮೈಂಡೆಡ್ ಈ ತರ ಥಿಂಕ್ ಮಾಡೋಕ್ ಸಾಧ್ಯ. ಅಗೇನ್ ಪ್ರಯತ್ನ ಪಟ್ರೆ ವಿ ಕ್ಯಾನ್ ಡೂ ಎನಿಥಿಂಗ್, ನಾವು ಪಾಸಿಬಿಲಿಟಿ ಇದೆ, ಏನಾದ್ರು ಅಚೀವ್ ಮಾಡ್ಬೋದು. ಬಟ್ ಆಗಲ್ಲ ಅಂತ ಕೈ ಜೈಲಿ ಕೂರ್ತೀವಲ್ಲ, ಮೈಂಡ್ ವೀಕ್ ಇದ್ದವ್ರು ಮಾಡುವಂತ ಒಂದು ಸಿಂಪ್ಟಮ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರೇನ್ ಅಂದ್ಕೊಳ್ತಾರೆ, ಇವ್ರೇನ್ ಅಂದ್ಕೊಳ್ತಾರೆ, ಇದೊಂಥರ ಒಂದು ನಾಚಿಕೆ ಸ್ವಭಾವ ಇರುತ್ತಲ್ಲ ಮನುಷ್ಯನಿಗೆ. ಸೊ ಈ ಸ್ವಭಾವ ಇರ್ಕೂಡ್ದು ಆಕ್ಚುಲಿ. ಈ ಸ್ವಭಾವ ಇತ್ತು ಅಂತ ಹೇಳಿದ್ರೆ ಇದು ನಿಮ್ಗೆ ಇಂಡಿಕೇಟ್ ಮಾಡ್ತಾ ಇರತ್ತೆ ಏನು, ವೀಕ್ ಮೈಂಡಿಗೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮನ್ನ ನೀವು ಡೌಟ್ ಮಾಡಕ್ ಶುರು ಮಾಡ್ತೀರಿ. ಏನಾದ್ರೂ ಸಕ್ಸಸ್ ಕಡೆ ಹೋಗ್ಬೇಕಾದ್ರೆ ಜನ ಏನಾದ್ರು ನೆಗೆಟಿವ್ ಆಗಿ ನಿಮ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಮೇಲೆ ನೀವು ಡೌಟ್ ಪಡೋಕ್ ಶುರು ಮಾಡ್ತೀರಿ. ಪಾಸಿಟಿವ್ ಮೈಂಡ್ ಸೆಟ್ ಇರೋಕ್ ಸಾಧ್ಯನೇ ಇಲ್ಲ. ದಟ್ಸ್ ಕಾಲ್ಡ್ ವಾಟ್, ವೀಕ್ ಮೈಂಡೆಡ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾ ಹೇಳ್ತಿದ್ದೀನಿ, ವೀಕ್ ಮೈಂಡೆಡ್ ಮೆಂಟಾಲಿಟಿ ಇರೋ 101% ಅದೇ ಕೆಲಸ ಮಾಡ್ತಾರೆ. ಏನು, ಯಾರಾದ್ರೂ ಏನಾರ ಹೇಳಿದ ತಕ್ಷಣ ಅವ್ರ ಬಗ್ಗೆ ಅವರೇ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಾರೆ. ಇದು ಕೂಡ ಒಂದು ಪಾಯಿಂಟ್. ನೆಕ್ಸ್ಟ್ ಬಂದು ಸದಾ ನೆಗೆಟಿವ್ ಥಾಟ್ಸ್, ಆಲ್ಮೋಸ್ಟ್ ಪಾಸಿಟಿವ್ ಥಾಟ್ಸೇ ಬರಲ್ಲ ಅವರಲ್ಲಿ. ಏನಾಗುತ್ತೆ ಏನೋ ಈ ತರ ಥಾಟ್ ಬರುತ್ತೆ. ಜಾಸ್ತಿ ನೆಗೆಟಿವ್ ಥಾಟ್ ಬಂದ್ರೆ ಮನುಷ್ಯನಿಗೆ ಭಯ ಬರ್ಲಿಕ್ಕೆ ಶುರು ಆಗತ್ತೆ. ಆ ಭಯ ಬರೋದ್ರಿಂದ ಡೆಫಿನೆಟ್ಲಿ ಹೇಳ್ತಿದ್ದೀನಿ ಏನಾಗತ್ತೆ, ನಾವು ಪಾಸಿಟಿವ್ ಸೈಡ್ ಅಲ್ಲಿ ಮೂವ್ ಆನ್ ಆಗಕ್ಕಾಗಲ್ಲ. ಓಕೆ, ದೀಸ್ ಆರ್ ಆಲ್ ಹ್ಯಾಪನ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಭಯ ಫೀಲ್ ಆಗ್ಲಿಕ್ಕೆ ಶುರು ಆಗತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ಬಂಟಿಗೆ ಆಗಿರ್ತೀರಿ ಕೂತಾಗ, ಎಕ್ಸಾಂಪಲ್ ಈಗ ನಾವು ಕೂತಿದೀವಿ, ಹಿಂಗಾಗ್ಬಿಟ್ರೆ, ಅದಾಗ್ಬಿಟ್ರೆ, ಇದಾಗ್ಬಿಟ್ರೆ. ಸೊ ಇದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಕಿಲ್ ಮಾಡಿ ನೆಗೆಟಿವ್ ನ ತರುವಂತ ಮೆಂಟಾಲಿಟಿ ಇದು ಯಾರಿಗಿರುತ್ತೆ, ವೀಕ್ ಮೈಂಡ್ ಸೆಟ್ ಇದ್ದವ್ರಿಗೆ ಮಾತ್ರ ಈ ತರ ಇರೋಕ್ ಸಾಧ್ಯ. ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಅಂಡ್ ಸ್ಕಿಪ್ ಮಾಡಿ ನೋಡಿರೋರಿಗಂತೂ ಅರ್ಥ ಆಗಿರಲ್ಲ. ಯಾರು ಲಾಂಗ್ ಪೂರ್ತಿ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗಿರೋರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ, ರಿಲೇಶನ್ಶಿಪ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.